ತಲೆ ಮೇಲೆ ನಿಂತು ಕುಣಿಬೇಕಂತೆ. ಮಂತ್ರ ಅನ್ನೋ ವಿಷ ಸರ್ಪಾಗೆ ಅದ್ರ ಬಾಯಿಂದ ವಿಷ ಕಕ್ಕಿಸ್ಬೇಕು ಅಂದ್ರೆ ಸರ್ಟಿಫಿಕೇಟ್ ಅನ್ನೋ ಮದ್ದು ತರಬೇಕು. ಮೊದಲು ಅವಳು ತಂದ್ಕೊಡ್ಲಿ, ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಕರೆಕ್ಟ್. ಹಾ ಶಾಂತಿ, ನಿನ್ ತಲೆ ಓಡ್ಬೇಕು ಅಂದ್ರೆ ನಾನ್ ತಂದಿರೋ ಊಟ ಮಾಡ್ಬೇಕು ತಾನೆ? ಚಿನ್ನು, ಅರ್ಥ ಆಯ್ತು. ನೋಡು, ಮನೆಯಲ್ಲಿ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡ್ಬಿಟ್ಟು ಕಳ್ಸಿದ್ದಾರೆ. ಏನು? ಅಚ್ಚೊಮ್ಮವ್ರಿಗೆ ಇದನ್ನ ನೀನೇ ಬಡಿಸ್ಬೇಕು, ಊಟ ಮಾಡೋವರೆಗೂ ಅಲ್ಲೇ ಇದ್ದು ವಾಪಸ್ ಬಾ ಅಂತ. ಪ್ಲೀಸ್, ಟೈಮ್ ಆಯ್ತು, ನಡಿ. ಶೋ, ಸರಿ, ನೀನ್ ಹೋಗ ಡೈನಿಂಗ್ ಟೇಬಲ್ ಮೇಲೆ ಇಡು, ನಾನು ಬರ್ತೀನಿ. ಈ ಡೈನಿಂಗ್ ಟೇಬಲ್ ಎಲ್ಲಿದೆಯೋ? ಈ ಡೈನಿಂಗ್ ಟೇಬಲ್ ಅಲ್ಲಿದೆ. ನನಗೆಲ್ಲ ಗೊತ್ತು, ನಾನು ಕೇಳ್ದ ನಿಮ್ಗೆ. ಹೋಗ್ತೀನಿ. ಬಾ, ಹೇಳಿದ ಮಾತೆ ಕೇಳಲ್ಲ. ಹೇಳಿ ರಮಣ. ಇಲ್ಲ, ಚೆಕಪ್ಗೆ ಅವಾಗ ಹೋಗ್ತಾ ಇದ್ದೀನಿ. ಡಾಕ್ಟ್ರು ಇನ್ನು 1 ತಿಂಗಳು ಅಥವಾ 2 ತಿಂಗಳಲ್ಲಿ ಮತ್ತೊಂದು ಸಾರಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಊರನ್ನು ಬಿಟ್ಟು ನನಗೂ ಇರೋಕ್ಕಾಗ್ತಾ ಇಲ್ಲ. ರಮಣ, ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಯಾವುದೋ ಒಂದು ಫೋನ್ ಬರ್ತಾ ಇದೆ. ಹಲೋ ಹಲೋ ಸರ್, ನಾನು ಸುಶಾಂತ್ ಮಾತಾಡ್ತಿದ್ದೀನಿ. ಗೊತ್ತಾಯ್ತು, ಹೇಳಿ ಸುಶಾಂತ್ ಅವ್ರೆ. ನೀವು ನಿಮ್ ತಂಗಿಗೆ ಗಂಡು ನೋಡಕ್ ಹೇಳಿದ್ರಲ್ವಾ? ಹೌದು ಸರ್, ನಾನು ಅವತ್ತೇ ಹೇಳಿದ್ನಲ್ಲ, ನಂಗೆ ಗೊತ್ತಿರೋ ಒಬ್ಬ ಹುಡುಗ ಸುಮಂತ್ ಅಂತ ಇದ್ದಾನೆ ಅಂತ. ಅವ್ನ ಡೀಟೇಲ್ಸ್ನ ನಾನು ನಿಮ್ಗೆ ವಾಟ್ಸಪ್ ಅಲ್ಲಿ ಕಳ್ಸಿದೀನಿ. ಚಿನ್ನದಂತ ಹುಡುಗ ಸರ್, ಚೆನ್ನಾಗಿ ಓದಿದಾನೆ, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಸರಿ. ಈಗ ಚಿಕ್ಕ ಅಪಾರ್ಟ್ಮೆಂಟ್ಸ್ ನ ಕಟ್ಟಿ ಅದನ್ನ ಸೇಲ್ ಮಾಡ್ತಾ ಇದ್ದಾನೆ. ಓಹೋ. ಅವನಿಗೆ ತಾಯಿ ಮಾತ್ರ ಸರ್, ತಂದೆ ಇಲ್ಲ ಸರ್. ಅವನು ಬಡತನದಲ್ಲಿ ಬೆಳೆದು ಚೆನ್ನಾಗಿ ಓದಿ ಒಳ್ಳೆ ಮಟ್ಟಕ್ಕೆ ಬಂದಿದ್ದಾನೆ ಸರ್. ಸರ್, ನಾ ಹೇಳೋದನ್ನ ಕೇಳಿ, ಭವಿಷ್ಯದಲ್ಲಿ ತುಂಬಾ ದೊಡ್ಡ ಹೆಸರು ಮಾಡ್ತಾನ ಅವನು. ಸರಿನಪ್ಪ, ತುಂಬಾ ಒಳ್ಳೆ ವಿಷಯ ಹೇಳಿದ್ರೆ ಸುಶಾಂತ್.